ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಬೋಟಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ತೆಂಗಿನಕಾಯಿನ ರುಬ್ಬಿ ಹಾಲು ತೆಗೆದಿಟ್ಕೊಂಡಿದ್ದೀನಿ. 4 ಗಡ್ಡೆ ಈರುಳ್ಳಿ, ದಪ್ಪ ಈರುಳ್ಳಿ ಮತ್ತು 4 ಗಡ್ಡೆ ಬೆಳ್ಳುಳ್ಳಿಯಷ್ಟು ಬಿಡಿಸಿ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದರ ಬದಲು ಚಿಲ್ಲಿ ಪೌಡರು ಹಾಕ್ಕೋಬೋದು. ಈ ಬೋಟಿನ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಅಂಗಡಿಯಲ್ಲಿ ಎಷ್ಟೇ ತೊಳೆದು ಕೊಟ್ಟರು ನಾವು ಮನೆಯಲ್ಲಿ ನೀಟಾಗಿ ಇನ್ನೊಂದು ಸತಿ ಬಿಸಿನೀರಲ್ಲಿ ತೊಳಿಬೇಕು. ಈಗ ಈರುಳ್ಳಿ ಬೆಳ್ಳುಳ್ಳಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡಾಗಿದೆ ಮಸಾಲೆನ. ಈಗ ಇದನ್ನೆಲ್ಲ ಈ ರೀತಿ ಕುದಿಸ್ಕೊಳ್ಳೋಣ. ನಾನೀಗ ಮಸಾಲೆ ಕುದೀತಾ ಇರೋವಾಗ ಹಿದ್ಕಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಿದ್ಕಿನ ಬೇಳೆನ ಬೇಯಿಸ್ಕೋಬೇಕು ಈ ಮಸಾಲೆಯಲ್ಲೇ ಒಂದು ಸ್ವಲ್ಪ ಹೊತ್ತು. ಈ ರೀತಿ ಮಾಡೋದ್ರಿಂದ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಕಾಳು ಒಂದು ಸ್ವಲ್ಪ ಬೆಂದಾದಮೇಲೆ ನಾವು ಬೋಟಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಕುಕ್ಕರಲ್ಲಿ. ಇದನ್ನು ಸೇರಿಸ್ಕೊಳ್ಳೋಣ ಈ ಸಾರು ಜೊತೆಗೆ. ನಾವು ಇದು ಚೆನ್ನಾಗಿ ಬೇಯಬೇಕು, ಅದಕ್ಕೆ ಹಂಗೆ ಹಾಕಿದ್ರೆ ಬೇಯಲ್ಲ. ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಸೇರಿಸ್ಕೊಳ್ಳೋಣ ಇದಕ್ಕೆ. ಅವರೆಕಾಳು ಚಿಕನ್ ಸಾಂಬಾರ್ಗೆ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಬೋಟಿನೆಲ್ಲ ಈ ಸಾಂಬಾರಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಈಗ ಇದ್ಕವ್ರೆ ಬೋಟಿ ಸಾಂಬಾರು ರೆಡಿಯಾಗಿದೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.